ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿದ್ ದೇವರನವದಗಿ ಅನುಷಿದ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು 2 ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಆಗಿರಬಹುದು, ಬಿಟ್ಟ ಸ್ಥಳ ಪ್ರಶ್ನೆಗಳ ಬಗ್ಗೆ ಆಗಿರಬಹುದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳ ಬಗ್ಗೆ ಆಗಿರಬಹುದು, 1 ಅಂಕದ ಪ್ರಶ್ನೆಗಳ ಬಗ್ಗೆ ಆಗಿರಬಹುದು, ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು 2 ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾವ ಯಾವ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನೋಡುವುದಾದರೆ, ನಮ್ಮ ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಪ್ಪ ಅಂದರೆ 9 ಅಧ್ಯಾಯಗಳು ಸ್ನೇಹಿತರೆ. ಎಷ್ಟು ಅಧ್ಯಾಯಗಳು? 9 ಅಧ್ಯಾಯಗಳು. ಈ 9 ಅಧ್ಯಾಯಗಳಲ್ಲಿ ಯಾವ ಯಾವ ಅಧ್ಯಾಯಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತ ನೋಡುವುದಾದರೆ, ಮೊದಲನೇ ಅಧ್ಯಾಯದಲ್ಲಿ ಕೇಳಲಾಗುವುದಿಲ್ಲ ಸ್ನೇಹಿತರೆ. ಮೊದಲನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ಕೇಳಲಾಗುವುದಿಲ್ಲ. ಇನ್ನು 2ನೇ ಅಧ್ಯಾಯ ಏನೈತಲ್ಲ, ಈ 2ನೇ ಅಧ್ಯಾಯದಲ್ಲಿ ಇಲ್ಲೇನು ಮಾಡ್ತಾನಪ್ಪ ಅಂದರೆ 1 ಪ್ರಶ್ನೆಯನ್ನು ಕೇಳುತ್ತಾನೆ. 2 ಅಂಕದ ಪ್ರಶ್ನೆ ಏನೈತಲ್ಲ, 1 ಪ್ರಶ್ನೆ ಕೇಳ್ತಾನೆ. ಎಷ್ಟನೇ ಅಧ್ಯಾಯದಲ್ಲಿ? 2ನೇ ಅಧ್ಯಾಯದಲ್ಲಿ. ಇನ್ನು 3ನೇ ಅಧ್ಯಾಯದಲ್ಲಿ, 3ನೇ ಅಧ್ಯಾಯ ಏನೈತಲ್ಲ, ಈ 3ನೇ ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳುತ್ತಾನೆಪ್ಪ ಅಂದರೆ, ಈ 3ನೇ ಅಧ್ಯಾಯ ಏನೈತಲ್ಲ, ಈ 3ನೇ ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳುತ್ತಾನೆ ಅಂದರೆ 2 ಪ್ರಶ್ನೆಗಳನ್ನು ಕೇಳುತ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನು 4ನೇ ಅಧ್ಯಾಯ ಏನೈತಲ್ಲ, ಸಾಮಾಜಿಕ ಚಳವಳಿ ಅಂತ ನಾವು ನೋಡ್ಕೊಳ್ತೇವಲ್ಲ, ಈ ಸಾಮಾಜಿಕ ಚಳವಳಿ ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳುತ್ತಾನಪ್ಪ ಅಂದರೆ 1 ಪ್ರಶ್ನೆಯನ್ನು ಕೇಳುತ್ತಾನೆ ಸ್ನೇಹಿತರೆ. ಇನ್ನು 5ನೇ ಅಧ್ಯಾಯದಲ್ಲಿ ಸಹಿತ ಏನು ಮಾಡ್ತಾನಪ್ಪ ಅಂದರೆ, ಅಲ್ಲಿ ಸಹಿತ 1 ಪ್ರಶ್ನೆಯನ್ನು ಕೇಳುತ್ತಾನೆ. ಇನ್ನು 6ನೇ ಅಧ್ಯಾಯ ಏನೈತಲ್ಲ, ಇಲ್ಲಿ ಯಾವುದೇ ರೀತಿ 2 ಅಂಕದ ಪ್ರಶ್ನೆಯನ್ನು ಕೇಳಲಾಗುವುದಿಲ್ಲ ಸ್ನೇಹಿತರೆ. ಇನ್ನು 7ನೇ ಅಧ್ಯಾಯ ಏನೈತಲ್ಲ, ಈ 7ನೇ ಅಧ್ಯಾಯದಲ್ಲಿ 1 ಪ್ರಶ್ನೆ ಕೇಳ್ತಾನ. ಇನ್ನು 8ನೇ ಅಧ್ಯಾಯ ಏನೈತಲ್ಲ, ಈ 8ನೇ ಅಧ್ಯಾಯದಲ್ಲಿ ಸಹಿತ 1 ಪ್ರಶ್ನೆ ಕೇಳ್ತಾನ. 9ನೇ ಅಧ್ಯಾಯ ಏನೈತಲ್ಲ, ಈ 9ನೇ ಅಧ್ಯಾಯದಲ್ಲಿ ಸಹಿತ 1 ಪ್ರಶ್ನೆಗಳನ್ನು ಕೇಳ್ತಾನ. ವಿಚಾರ ಮಾಡಿರಿ ಎಷ್ಟು ಮಾರ್ಕ್ಸ್ ಅದು ನೋಡ್ರಿ. 2 + 4 2 ಇಲ್ಲಿ ಯಾವುದೇ ರೀತಿ ಕೇಳಂಗಿಲ್ಲ. ನೆಕ್ಸ್ಟ್ 7ನೇ ಪಟ್ಟದಾಗ 2 ಮಾರ್ಕ್ಸ, 8ನೇ ಪಟ್ಟ 2 ಮಾರ್ಕ್ಸ, 9ನೇ ಪಟ್ಟ 2 ಮಾರ್ಕ್ಸ, 2 4 6 8 10 12 14 16 ಪ್ರಶ್ನೆಗಳನ್ನು ಕೇಳ್ತಾನೆ. ಅಂದ್ರೆ 8 ಪ್ರಶ್ನೆಗಳನ್ನು ಕೇಳ್ತಾನೆ. 8 ಪ್ರಶ್ನೆದೊಳಗೆ ಎಷ್ಟು ಉತ್ತರ ಕೊಡಬೇಕು ನೀವು? 5 ಪ್ರಶ್ನೆಗಳಿಗೆ ಉತ್ತರ ಒದಗಿಸ್ಕೊಡ್ಬೇಕು. 5 ಪ್ರಶ್ನೆಗಳಿಗೆ ನೀವು ಉತ್ತರ ಬರೆದ್ರೆ ಎಷ್ಟು ಮಾರ್ಕ್ಸ? 10 ಮಾರ್ಕ್ಸ್ ಸ್ನೇಹಿತರೆ. ಅರ್ಥ ಆಯ್ತಾ? ಸ್ವಲ್ಪ ಏನಪ್ಪ ಅಂದ್ರೆ ಈ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಡ್ರಿ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ? ಈಗ 2025 ಮತ್ತು 26ನೇ ಸಾಲಿನಲ್ಲಿ ಬಿಟ್ಟಿರ್ತಕ್ಕಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದಾವಲ್ಲ, ಈ 3 ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೊಂಡು ಏನಪ್ಪ ಅಂದ್ರೆ ಇವು ತೆಗೆದಿರ್ತಕ್ಕಂಥ ಈ 2 ಅಂಕದ ಪ್ರಶ್ನೆಗಳು. ಈಗ ನಾ ಏನು ಮೊದಲೇ ಕೊಡ್ಲಾಕತ್ತೀನಲ್ಲ 2 ಅಂಕದ ಪ್ರಶ್ನೆಗಳಂತೇನ ಕೊಟ್ಟಿನಲ್ಲ, ಇವು ಎಲ್ಲಿ ಹೋದವಪ್ಪ ಅಂದ್ರೆ ಪ್ರಶ್ನೆಗಳು 2025 ಮತ್ತು 26ನೇ ಸಾಲಿನಲ್ಲಿ ನಮ್ಮ PU ಬೋರ್ಡ್ ಹೊರಡಿಸಿರ್ತಕ್ಕಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದಾವಲ್ಲ, ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಇಲ್ಲಿ ನೋಡ್ರಿ, ರಾಜ್ಯವೇ ಚುನಾವಣೆ ವೆಚ್ಚವನ್ನು ಭರಿಸುವುದು ಎಂದರೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಅದಕ್ಕೆ ಯಾವ ರೀತಿ ಉತ್ತರವನ್ನು ಒದಗಿಸಲಾಗಿದೆ. ಇನ್ನು ಕೇಂದ್ರ ಸೇವೆಗಳಿಗೆ ಯಾವುದಾದ್ರೂ 2 ಉದಾಹರಣೆಗಳನ್ನು ತಿಳಿಸಿ ಅಂತ ಈ ರೀತಿ ಪ್ರಶ್ನೆಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 5ನೇ ಕ್ವಶನ್ ಐತೆ ನೋಡಿ. ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ ಅಂತ ಐತಿ. ಇದು ಯಾವ ಶಿಕ್ಷಣಕ್ಕೆ ಹೋಲಿಕೆ ಆಗ್ತಪ್ಪ ಅಂದರೆ 6 ರಿಂದ 14 ವರ್ಷದ ಮಕ್ಕಳ ಶಿಕ್ಷಣಕ್ಕೆ ಹೋಲಿಕೆ ಆಗ್ತೈತಿ. ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಅನ್ನೋದ್ರ ಬಗ್ಗೆ ನೋಡ್ಬೋದು ನೀವು ಇದರೊಳಗೆ. ನೆಕ್ಸ್ಟ್ ಇಲ್ಲಿ 11ನೇ ಪ್ರಶ್ನೆ ನೋಡಿ, ಚಿತ್ರ ಇದು ಯಾವುದಕ್ಕೆ ಹೋಲಿಕೆ ಆಗ್ತೈತಿ ಗೊತ್ತದ? ಈ 11 ಇದು ಕೇಂದ್ರ ಸೇವೆಗೆ
ಹೋಲಿಕೆ ಆಗ್ತೈತಿ ಸ್ನೇಹಿತರೆ. ಯಾವ ಸೇವೆಗೆ? ಕೇಂದ್ರ ಸೇವೆಗೆ ಹೋಲಿಕೆ ಆಗ್ತೈತಿ. ನಾ ಹೇಳೀನಿ ಈಗಾಗಲೇ ಚಿತ್ರಗಳ ಬಗ್ಗೆನೂ ನಾ ಕ್ಲಾಸ್ ಮಾಡೀನಿ. ನಿಮ್ಗೆ ಒಂದು ವೇಳೆ ಚಿತ್ರ ಅರ್ಥ ಆಗಲಿಲ್ಲ ಅಂದ್ರೆ ನೀವು ಎಲ್ಲಿ ಹೋಗಬೇಕು? ದೃಷ್ಟಿವಿಕಲಚೇತನ ಅಂತೇನು ಕೊಟ್ಟಿರ್ತಾರಲ್ಲ ಅಲ್ಲಿ ನೋಡ್ಬೋದು ನೀವು. ಚಿತ್ರ ಅರ್ಥ ಆಗಲಿ ಅಂದ್ರೆ ಅಲ್ಲಿ ಪ್ರಶ್ನೆ ನಂಬರ್ನು ಸೇಮ್ ಇರ್ತೈತಿ. ನೋಡ್ರಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಶ್ನೆಗಳು ಎಲ್ಲಿಯೂ ತೆಗಿತಾನಪ್ಪ ಈ ಸಲ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗಿನ ಬರ್ತಾವೆ ಆಲ್ಮೋಸ್ಟ್ ಅಲ್ಲ. ಸ್ವಲ್ಪ ಹೆಚ್ಚಿನ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಗಮನ ಕೊಡಿ. ನೋಡ್ರಿ 20ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು? ಅಂದ್ರೆ ಇದರಲ್ಲಿ ಒಂದಿಷ್ಟು ಜನ, ಎಷ್ಟು ಜನ ಅದರ ಇದ್ರೊಳಗೆ 5 ಜನ ಅದರ. ಈ 5 ಜನದೊಳಗೆ ಗುರುತಿಸ್ಬೇಕು ಯಾರದಾರ ಅಂತ. ಇಲ್ಲಿ ನೋಡ್ಬೋದು ಇವ್ರು ಯಾರದಾರ? ಇವರು ಜ್ಯೋತಿಬಾ ಫುಲೆ ಅವರು ಅದಾರ. ಜ್ಯೋತಿಬಾ ಫುಲೆ ಅವರು. ಇಲ್ಲಿ ಅದಕ್ಕೆ ಉತ್ತರ ಏನು? ಜ್ಯೋತಿಬಾ ಫುಲೆ. ನೆಕ್ಸ್ಟ್ ನೋಡ್ರಿ ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇವೆಲ್ಲ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ಇನ್ನು ಈ ಪ್ರಶ್ನೆಗಳೇನಿದಾವಲ್ಲ ಇಲ್ಲಿ ಸ್ಟಾರ್ಟ್ ಆದವು ಮತ್ತು 1ನೇ ನಂಬರ್ ಹಿಡಿದು ಸ್ಟಾರ್ಟ್ ಆಯಿತು. 2 ಅಂಕದ ಪ್ರಶ್ನೆಗಳಂತ 1ನೇ ನಂಬರ್ ಹಿಡಿದು ಸ್ಟಾರ್ಟ್ ಆಯಿತು. ಸರ್ ಏನ್ರಿ ಇಲ್ಲಿ ನೀವು 1ನೇ ಅಧ್ಯಾಯದೊಳಗೆ 2 ಮಾರ್ಕ್ಸ್ ಕೇಳಲ್ಲ ಅಂತ ಹೇಳಿರಿ ನೀವು, ಇಲ್ಲಿ 2 ಮಾರ್ಕ್ಸ್ ಕೇಳ್ಯಾರಲ್ರಿ ಅನ್ನಂಗಿದ್ರಿ. ಇದು ಈಗಿನ ಪ್ರಶ್ನೆ ಪತ್ರಿಕೆ ಅಲ್ಲ ತಮ್ಮಗಳೇ. ಇದು 2015ರಿಂದ ಹಿಡ್ಕೊಂಡು 2025 ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಏನೈತಲ್ಲ ಆ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡು ತೆಗೆದಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು. ಅರ್ಥ ಆಯ್ತಾ? ಇಲ್ಲಿ ವಿಚಾರ ಮಾಡಿಕೊಡ್ರಿ. 2ನೇ ಅಧ್ಯಾಯದೊಳಗೆ 2 ಅಂಕ ಕೇಳಲ್ಲ ಅಂತ ಹೇಳ್ಯಾರವರು. ಇವೇ ಪ್ರಶ್ನೆಗಳು 1 ಅಂಕಕ್ಕೆ ಮಾಡ್ಬೋದಲ್ಲ ಅವರು. ಇವೇ ಪ್ರಶ್ನೆಗಳು. ಈಗ ಉದಾಹರಣೆಗೆ ಫೆಡ್ರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಇದು ಎಷ್ಟು ಅಂಕದ ಪ್ರಶ್ನೆ ಆಗ್ತೈತಿ? 2 ಅಂಕ. ಇದಕ್ಕೆ ನಾವು 1 ಅಂಕ ಮಾಡ್ಬೇಕಂದ್ರೆ ಹೆಂಗೆ? ಫೆಡ್ರಲ್ ನ್ಯಾಯಾಲಯ ಎಲ್ಲಿ ಸ್ಥಾಪನೆ ಆಯಿತು? ದೆಹಲಿ ಒಳಗೆ. ಒಂದು ವೇಳೆ ಹಂಗೆ ಕೇಳಿಲ್ಲ ಅಂದರೆ ಹೆಂಗೆ ಕೇಳ್ಬೋದಪ್ಪ ಅಂದರೆ ಫೆಡ್ರಲ್ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಯಿತು? 1937. ಅದಕ್ಕೆ ನಾ ಏನು ಹೇಳಕತ್ತೀನಿ, ಸ್ವಲ್ಪ ಇವುಗಳು ಅಂದರೆ ಈ ಪ್ರಶ್ನೆಗಳ ಕಡೆಗೆ ಸಹಿತ ಹೆಚ್ಚಿನ ಗಮನ ಕೊಡಿ. ಅರ್ಥ ಆಯ್ತಾ? ಇಲ್ಲಿ ಚಾಪ್ಟರ್ ವೈಸ್ ಐತಿ. ಇದು ಏನೈತಲ್ಲ ಇದು ಚಾಪ್ಟರ್ ವೈಸ್ ಐತಿ. ಆಲ್ಮೋಸ್ಟ್ ಅಲ್ಲ ಇದು ಈಗೇನು ತೋರ್ಸಾಕತ್ತೀನಲ್ಲಿ ನಿಮಗೆ ಪ್ರಶ್ನೆಗಳು ಮತ್ತು ಉತ್ತರಗಳು 2015 ಪ್ರಶ್ನೆ ಪತ್ರಿಕೆಯಿಂದ ಹಿಡ್ಕೊಂಡು 2025 ಪ್ರಶ್ನೆ ಪತ್ರಿಕೆವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳದಾವ. ಇವುಗಳ ಕಡೆಗೆ ಸಹಿತ ಹೆಚ್ಚಿನ ಗಮನ ಕೊಡಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಇಲ್ಲೇ ಕವರ್ ಆಗ್ತೈತಿ. ಭಾಳ ವಿಚಾರ ಮಾಡಬೇಡ್ರಿ. ಯಾರು ಔಟ್ ಆಫ್ ಔಟ್ ಮಾಡಬೇಕತ್ತಿರಲ್ಲ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ 2 ಅಂಕದ ಪ್ರಶ್ನೆಗಳ ಮೇಲೆ. ಮತ್ತು ಇನ್ನೊಂದು, ನೀವು 2 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾನೆ? 8 ಕೇಳ್ತಾನೆ. 8ರೊಳಗೆ ಎಷ್ಟು ಬರಿಬೇಕು? 5 ಪ್ರಶ್ನೆ ಬರಿಬೇಕು. ಯಾರು ಔಟ್ ಆಫ್ ಔಟ್ ಮಾಡಬೇಕತ್ತಿರಲ್ಲ 1-2 ಪ್ರಶ್ನೆ ಹೆಚ್ಚಿಗೆ ಬರೆದು ಬನ್ನಿರಿ. 1-2 ಪ್ರಶ್ನೆ ಹೆಚ್ಚಿಗೆ ಬರೀರಿ, ಏನು ಫರಕ್ ಬೀಳಂಗಿಲ್ಲ. 2 ಅಥವಾ 1 ಪ್ರಶ್ನೆ ಏನು ಮಾಡಿರಿ ಹೆಚ್ಚಿಗೆ ಬರೋದಕ್ಕೆ ಏನು ಫರಕ್ ಬೀಳಂಗಿಲ್ಲ. ಅರ್ಥ ಆಯ್ತಾ? ಒಟ್ಟು ಏನೇ ಇಲ್ಲ, ಎಕ್ಸಾಮ್ ಚೆನ್ನಾಗಿ ಬರೀರಿ. ನಾಳೆನೇ ಇತ್ತು ನಮ್ಮ ಪೊಲಿಟಿಕಲ್ ಸೈನ್ಸ್ ಪೇಪರ್. ಹೋದ ವರ್ಷಿನ ಕ್ವಶನ್ ಪೇಪರ್ ನೋಡಿದ್ರೆ ಸ್ವಲ್ಪ ಕೆಲವೊಂದಿಷ್ಟು ಮಂದಿಗೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅನ್ನುವಂಥ ಭಯ ಐತಿ. ಆಲ್ಮೋಸ್ಟಲ್ಲಿ ಏನೈತಲ್ಲ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಇಟ್ಕೊಂಡೇ ಈ ಎನ್ಯುವಲ್ ಪೇಪರ್ ತೆಗೆದಿರ್ತಾರೆ. ಭಾಳ ವಿಚಾರ ಮಾಡಬೇಡ್ರಿ. ಸ್ವಲ್ಪ ಬ್ಲೂ ಪ್ರಿಂಟ್ ಪ್ರಕಾರ ಹೋದ್ರಿ. ಒಂದು ಸಲ ಕಣ್ಣಾಡಿಸಿರಿ ಎಲ್ಲ ಪ್ರಶ್ನೆಗಳು. ಈಗ 1ನೇ ಪಾಠದೊಳಗೆ ಕೇಳಂಗಿಲ್ಲ, 6ನೇ ಪಾಠದೊಳಗೆ 2 ಮಾರ್ಕ್ಸಿನ ಕೇಳಂಗಿಲ್ಲ. ಆದರೂ ಸ್ವಲ್ಪ ಏನಪ್ಪ ಅಲ್ಲಿ 1 ಮಾರ್ಕ್ಸಿಗೆ ಆಗುವಂಥ ಚಾನ್ಸಸ್ ಇರ್ತೈತಿ. ಸ್ವಲ್ಪ ಆ ಪ್ರಶ್ನೆಗಳ ಕಡೆ ಸ್ವಲ್ಪ 1 ರೌಂಡ್ ಕಣ್ಣಾಡಿಸ್ಬಿಡ್ರಿ. ಅರ್ಥ ಆಯ್ತಾ? ನೋಡಿರಿ ವಿಚಾರ ಮಾಡಿಕೊಡ್ರಿ. ಎಷ್ಟು ಪ್ರಶ್ನೆಗಳದು ನೋಡಿರಿ. ಟೋಟಲ್ 74 ಪ್ರಶ್ನೆಗಳದು ಇದರೊಳಗೆ. 2015ರಿಂದ ಹಿಡ್ಕೊಂಡು 2025 ಮಾದರಿ ಪ್ರಶ್ನೆ ಪತ್ರಿಕೆ ಏನೈತಲ್ಲ ಇಲ್ಲಿ ಎಷ್ಟು ಪ್ರಶ್ನೆಗಳದು? ಟೋಟಲ್ 74 ಪ್ರಶ್ನೆ ಪತ್ರಿಕೆಗಳದು ಸ್ನೇಹಿತರೆ. ಈ 74 ಪ್ರಶ್ನೆ ಪತ್ರಿಕೆಗಳೇನಿದಾವಲ್ಲ ಇವು 74 ಪ್ರಶ್ನೆ ಪತ್ರಿಕೆಗಳು ಪ್ಲಸ್ 31 ಪ್ರಶ್ನೆ ಪತ್ರಿಕೆಗಳು ಇವೆಲ್ಲ ಪರ್ಫೆಕ್ಟ್ ಆದರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿವೇ ಕವರ್ ಆಗ್ತವೆ. ಬಹಳ ವಿಚಾರ ಮಾಡಬೇಡ್ರಿ. ಆದಷ್ಟು ಏನಪ್ಪ ಅಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡಿ. ನಾಳೆ ಎಕ್ಸಾಮ್ ಬರೆಯುವಂಥ ನನ್ನ ಎಲ್ಲ ದ್ವಿತೀಯ PUC ರಾಜ್ಯಶಾಸ್ತ್ರ ವಿದ್ಯಾರ್ಥಿ ಬಳಗಕ್ಕೆ ಏನಪ್ಪ ಅಂದರೆ ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ.